ಎಲ್ಲರಿಗೂ ನಮಸ್ಕಾರ. ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಲಸಿನಕಾಯಿ ಕಬಾಬ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಜಾಕ್ ಫ್ರೂಟ್ ಕಬಾಬ್ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ನಾನು ಒಂದು ಹಲಸಿನಕಾಯಿನ ತಗೊಂಡಿದ್ದೀನಿ. ಒಂದು ಎಳೆ ಹಲಸಿನಕಾಯಿನ ತಗೊಳ್ಳಿ. ನಾನು ತಗೊಂಡಿರೋಂತಹ ಹಲಸಿನಕಾಯಿ ಸ್ವಲ್ಪ ಬಲ್ತಿದೆ, ಪರವಾಗಿಲ್ಲ, ಏನಾಗಲ್ಲ. ಈ ಹಲಸಿನಕಾಯಿನ ಕಟ್ ಮಾಡ್ಕೊಳ್ಳೋಣ. ಈ ಹಲಸಿನಕಾಯಿ ಸ್ವಲ್ಪ ಅಂಟಿರೋದ್ರಿಂದ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಕೂಡ ಕಟ್ ಮಾಡ್ಕೊಬೋದು. ನೋಡಿ, ಈ ಥರ ಕಟ್ ಮಾಡ್ಕೊಂಡಾಗ ಹಾಲಿನ ಅಂಟೆಲ್ಲ ಬರುತ್ತೆ. ಅದಕ್ಕೆ ಒಂದು ಪಾತ್ರೆ ಅಥವಾ ಪ್ಲಾಸ್ಟಿಕ್ ಟಬ್ಬಲ್ಲಿ ನೀರು ಹಾಕ್ಕೊಂಡು ಈ ರೀತಿ ಉಲ್ಟಾ ಇಡಿ ಸ್ವಲ್ಪ ಟೈಮು. ಈ ರೀತಿ ಉಲ್ಟಾ ಇಟ್ಟಾಗ ಹಾಲಿನ ಅಂಟೆಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ, ಬೇರೆ ಆಗುತ್ತೆ. ನಂತರ ಅದನ್ನು ತೆಗೆದು ನೀಟಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಕಟ್ ಮಾಡ್ಕೊಂಡಿದ್ದೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಳ್ಳಿ. ಈಗ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಗೆ ಒಂದು ಚಮಚಷ್ಟು ನೀರು ಹಾಕಿ, ಆ ನೀರು ಸ್ವಲ್ಪ ಕಾದ ಮೇಲೆ ಕಟ್ ಮಾಡಿರೋಂಥ ಹಲಸಿನಕಾಯಿನ ಅದರೊಳಗೆ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ನೀರು ಕಾಯ್ದು ಕುದಿಯೋದಕ್ಕೆ ಬಿಡಿ. ಈ ರೀತಿ ಕುದ್ದು ಬೆಂದಿದೆ ಅಂತ ಗೊತ್ತಾದಮೇಲೆ ಒಂದು ಪಾತ್ರೆಗೆ ಅದನ್ನು ನೀಟಾಗಿ ಸೋಸ್ಕೊಳ್ಳಿ. ಮೀಡಿಯಮ್ಮಾಗಿ ಬೇಯಿಸಿ, ಏನು ಜಾಸ್ತಿನೂ ಬೇಯಿಸೋಕ್ಕೆ ಹೋಗಬೇಡಿ, ಮತ್ತು ಎಣ್ಣೆಲಿ ಕೂಡ ಬೇಯಿಸ್ತೀವಿ. ಈಗ ಈ ಸೋಸಿರೋ ಪಾತ್ರೆನ ಹಾಗೆ ಇಟ್ಕೊಳ್ಳೋಣ. ಈಗ ಕಬಾಬಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಕಾರ್ನ್ ಫ್ಲೋರ್ ಅಥವಾ ಜೋಳದ ಹಿಟ್ಟು ಇದ್ದರೆ ಅದನ್ನು ಕೂಡ ತೊಗೋಬೋದು. ನಾನು ಅದಿಲ್ಲದೆ ಇರೋ ಕಾರಣ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಶುಂಠಿ ಪೇಸ್ಟ್, ಇದು ಅಂಗಡಿಲೂ ಸಿಗುತ್ತೆ, ಇಲ್ಲಾಂದರೆ ಮನೇಲೇ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ರುಬ್ಕೊಂಡು ಮಾಡ್ಕೋಬೋದು. ಉಪ್ಪು, ಅಚ್ಚ ಖಾರದ ಪುಡಿ, ನಿಂಬೆಹಣ್ಣು ಅರ್ಧ, ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಕಬಾಬ್ ಪೌಡ್ರು 2 ತೊಗೊಂಡಿದ್ದೀನಿ. ಎಷ್ಟು ಬೇಕಾಗುತ್ತಷ್ಟು ನೋಡಿ ಹಾಕ್ಕೊಳ್ಳೋಣ. ನೋಡಿ, ಈ ಹಲಸಿನಕಾಯಿನೂ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ 2 ಪ್ಯಾಕೆಟಲ್ಲಿ ನಾನು 1.5 ಪ್ಯಾಕಷ್ಟು ಕಬಾಬ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ನಾನು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ನೋಡಿ ಎಷ್ಟು ಬೇಕಷ್ಟು ತೊಗೊಳ್ಳಿ. ಅಕ್ಕಿ ಹಿಟ್ಟು ಅಥವಾ ಕಾರ್ನ್ ಫ್ಲೋರ್ ಯಾವುದಾದ್ರೂ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನಷ್ಟು ಇಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಉಪ್ಪನ್ನ ಹಾಕ್ಕೊಳ್ಳಿ. ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲನೂ ಕೂಡ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಟೇಸ್ಟ್ ಬರಲಿ ಅಂತ. ನಿಮಗೆ ಬೇಕಾದರೆ ಗರಂ ಮಸಾಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟಾಗದ ರೀತಿಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಂಬೆ ರಸನ ಸ್ವಲ್ಪ ಹಾಕಿ ನೋಡಿ. ನಿಮಗೆ ಹುಳಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಹುಳಿನೂ ಹಾಕ್ಕೊಳ್ಳಿ, ಬೇಕು ನಿಂಬೆ ರಸನ ಸ್ವಲ್ಪ ಜಾಸ್ತಿನೂ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಲಸಿನಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ.
ಇದನ್ನು 15ರಿಂದ 20 ನಿಮಿಷ ಫ್ರಿಡ್ಜಿಗೆ ಇಡಿ. 15ರಿಂದ 20 ನಿಮಿಷ ಆದಮೇಲೆ ಫ್ರಿಡ್ಜಿಂದ ತೆಗೆದು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಒಂದೊಂದೇ ಹಲಸಿನಕಾಯಿನ ಹಾಕಿ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಣ್ಣೆಯಲ್ಲಿ ಕರೆದಾದ್ಮೇಲೆ ತೆಗೆದು ಹೊರಗಡೆ ಇಟ್ಟು ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ನಾವು ಮಾಡಿದ್ದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಮನೇಲಿ ಮಾಡಿ ಹೇಗಿದೆ ಅಂತ ಹೇಳಿ. ಧನ್ಯವಾದಗಳು.